ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಗೋಲ್ಡ್ ಮ್ಯಾನ್ ಶಶಿಕುಮಾರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನದ ಗುರುಗಳೇ ಹೇಳಿದ್ರು, ಅಂದರೆ ನೀವು ಏನೂ ಇರಲಿಲ್ಲ, ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಾ. ಹೆಂಗೆ ಸರ್ ಇದು? ಈ ದೇವಸ್ಥಾನದಿಂದ ಏನಾದರೂ ನಿಮಗೆ ಒಳ್ಳೇದಾಗಿದೆಯಾ ಅಥವಾ ಏನು ಹೇಳ್ತೀರಾ? ಮೇಡಮ್, ಇದು ನಂಬಿಕೆ ತುಂಬ ಇಂಪಾರ್ಟೆಂಟ್ ಕೊಡ್ತು ನನಗೆ. ಇನ್ನೊಂದು, ಇಲ್ಲಿ ಬರೋ ಮುಂಚೆ ತುಂಬ ಕಷ್ಟ ಇತ್ತು. ಇವತ್ತು ಜೀವನದಲ್ಲಿ ಎಲ್ಲೋ ಹೋಗಿದ್ದೀನಿ. ಒಂದು ದೇವ್ರ ಆಶೀರ್ವಾದ, ಇನ್ನು ಗುರುಗಳ ಆಶೀರ್ವಾದ, ಆಮೇಲೆ ನಮ್ಮ ಶನೇಶ್ವರನ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆಯ್ತು ನಮಗೆ. ಒಂದು 6 ವರ್ಷದಿಂದನೂ ಭಾಳ ನೋಡಬಾರ್ದೆಲ್ಲ ನೋಡ್ಬಿಟ್ವಿ. ಇವತ್ತು ದೇವ್ರು ಏನು ಬೇಕಾದ್ರೂ ತಗೊಳ್ಳೋಷ್ಟು ಶಕ್ತಿ ಕೊಟ್ಟವನೇ. ಅದೇ 4 ಜನಕ್ಕೆ ಮರ್ಯಾದೆಯಿಂದ ಬದುಕಬೇಕು, 4 ಜನ ತವ ಚೆನ್ನಾಗಿರಬೇಕು, ಅದು ಹೇಳಕ್ಕೆ ಬಯಸ್ತೀನಿ. ಅಂದರೆ ಒಬ್ಬ ಸಾಮಾನ್ಯ ಸರ್ ಹೇಳಿದ್ರು ಬೌನ್ಸರ್ ಆಗಿದ್ರಿ ನೀವು ಮೊದಲು ಅಂತ ಹೇಳಿ. ಅಂದರೆ ಈಗಲೂ ಬೌನ್ಸರೇ ಮ್ಯಾಮ್. ಹೌದಾ? ಈಗಲೂ ಬಂದೇನೆ ಮ್ಯಾಮ್. ಆದರೆ ಅದೊಂದು ಹೊಟ್ಟೆಪಾಡಿಗೋಸ್ಕರ ಮಾಡೋಂಥದ್ದು. ಬೇರೆ ಬಿಸ್ನೆಸ್ಗಳಿದೆ, ವ್ಯವಹಾರಗಳು ಬೇರೆ ಇದೆ, ಬಾಡಿಗೆಗಳು ಬರುತ್ತೆ, ಪ್ಲಸ್ಸು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಏನು ಇರುತ್ತೆ, ಒಂದು ಚಿಕ್ಕ ಮುಟ್ಟ ಹೊಟ್ಟೆ ಅಂಥದ್ದು ಇರುತ್ತಲ್ಲ, ಫ್ಯಾಮಿಲಿ ಅನ್ನೋದಿದ್ದೇ ಇರುತ್ತೆ. ಎಲ್ಲರೂ ಅವ್ರವ್ರ ಕಷ್ಟಪಡಲೇಬೇಕಲ್ಲಿ. ಅಂದರೆ ಈ ಥರ ಆಗಿರೋದು ದೇವ್ರ ಆಶೀರ್ವಾದ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಅದ್ರಲ್ಲಿ ನಿಮ್ಮದು ಕೂಡ ಕೊಡುಗೆ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳೋದಾದ್ರೆ ಏನು ಹೇಳ್ತೀರಾ? ಹೌದು ಮೇಡಮ್, ಕೊಡುಗೆ ಅನ್ನೋದು 100% ನಮ್ದಿಲ್ಲ ಅಂದರೆ ಬೇರೆ ಏನೂ ಇರಲಿಲ್ಲ. ದೇವ್ರದ್ದು ಫಸ್ಟು ನಮ್ಮ ತಲೆ ಮೇಲೆ ಆಶೀರ್ವಾದ ಒಂದಿದೆ. ಇನ್ನೊಂದು ಏನಂತ, ಆ ಟೈಮಲ್ಲಿ ನಾವು ಪಟ್ಟಿರೋ ಕಷ್ಟ ಎಲ್ಲರೂ ತಗೊಂಡು ಸಾಲ 10% 15% ಸಾಲ ತಗೋ ಅವ್ರಿಗೆ ತೀರ್ಸೋಷ್ಟಕ್ಕೆ ಜೀವನ ಕಳೆದೋಯ್ತು. ಇವಾಗ ದುಡ್ಡಿರೋ ಟೈಮಲ್ಲಿ ಒಂದು ಒಡವೆ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಬಿಟ್ರೆ ಇವತ್ತಿನ ರೇಟ್ ನಿಮಗೆ ಗೊತ್ತಿದೆ. 1 ಗ್ರಾಮ್ ಬಂದ್ಬಿಟ್ಟು 10-10.5 ಸಾವಿರ ರೂಪಾಯಿ ಗ್ರಾಮ್ ಆಗಿದೆ. ನಾಳೆ ದಿವಸ ನಮಗೂ ಸೇಫ್ ಆಗಿರುತ್ತೆ. ಎಲ್ಲೇ ಒಂದು ದುಡ್ಡು ಹಾಕೋದೇನೋ ನಾಳೆ ಬಿಡಪ್ಪ ನಮ್ಮ ಹತ್ರನೇ ಇದೆ, ಏನು ಬೇಕಾದ್ರೂ ನಾವು ಪರ್ಚೇಸ್ ಮಾಡ್ಬೋದು ಅಂತ ಒಂದು ಇರುತ್ತೆ. ಫಸ್ಟ್ ಆಫ್ ಆಲ್ ಒಂದು ಈ ಜಾಗದ ಮಹಿಮೆನೇ ಬೇರೆ ಇದೆ ಮ್ಯಾಮ್. ಅದರಿಂದ ನಾನು ಇವತ್ತು ಈ ಥರ ಇದ್ದೀನಿ. ಸರ್, ಮೊದಲಿಗೆ ನೀವು ಯಾವಾಗ ಬಂದಿದ್ದು ಈ ದೇವಸ್ಥಾನಕ್ಕೆ? ಅಂದರೆ ಯಾವಾಗ ನಿಮಗೆ ಇದು ದೇವಸ್ಥಾನ ಇದೆ, ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅನಿಸಿದ್ದು? ಎಷ್ಟು ಸಲಿಂದ ಬರ್ತಿದ್ದೀರಾ? ಇದು ನಾನೊಂದು 6 ವರ್ಷದಿಂದ ನಮಗೆ ಈ ದೇವಸ್ಥಾನ ಇದೆ ಅಂತಲೂ ಗೊತ್ತಿದ್ದಿಲ್ಲ. ಆಗ ನನ್ನ ಪರಿಸ್ಥಿತಿ ಬೇರೆ ಇತ್ತು. ಇಲ್ಲಿ ವರ್ಷಕ್ಕೊಂದು ಟೈಮು ಶಿವರಾತ್ರಿಗೆ ಜಾತ್ರೆ ಮಾಡ್ತಾರೆ. ಆವಾಗ ನನಗೊಂದು ಕಾಲ್ ಬಂತು, ಸರ್ ಈ ಥರ ಇದೆ, ಒಂದು ಸ್ವಲ್ಪ ಬೌನ್ಸರ್ಗಳಿಗೊಂದು 30-40 ಜನ ಬೌನ್ಸರ್ ಬೇಕಂತ. ಆ ಟೈಮಲ್ಲಿ ನಾನು ಬಂದಿದ್ದೆ. ಅದೇನಾಯಿತು, ಅದು ಕಂಟಿನ್ಯೂ ಆಗೋಗಿ 6 ವರ್ಷದಿಂದ ನಾನು ಇಲ್ಲಿ ಸೇವೆನೂ ಮಾಡ್ತಾಯಿದ್ದೀನಿ. ಸೆಕ್ಯೂರಿಟಿಗೂ ನಮ್ಮದೇ ಏಜೆನ್ಸಿ ಇರೋದ್ರಿಂದ ಅಡ್ಜಸ್ಟ್ಮೆಂಟ್ ಆಗ್ತಾಯಿದೆ. ಅಂದರೆ 6 ವರ್ಷದಿಂದ ನೀವು ಶನಿದೇವರಿ ಭಕ್ತರಾಗಿ ಬರ್ತಾನೆ ಇದ್ದೀರಾ. ಇಲ್ಲಿ ಮುಂಬರುವಂತಹ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ದೇವ್ರ ಮಹಿಮೆ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಇಲ್ಲಿ ಮಹಿಮೆ ಅನ್ನೋದು ಸಿಕ್ಕಾಬಟ್ಟೆ ಇದೆ. ಏನು ಗೊತ್ತಾ, ಮನುಷ್ಯನಿಗೆ ಈಗ ಬಂದಿದ್ದ ತಕ್ಷಣ ಈಗಲೇ ಎಲ್ಲ ಕೆಲಸ ಆಗು ಅಂದರೆ ಯಾವುದೂ ಆಗಲ್ಲ. ನನ್ನ ಓ ಟೈಮ್ ಎಲ್ರಿಗೂ ಅದೇ ಹೇಳ್ತಿರೋದು, ಒಂದು 6 ವಾರ ಇಲ್ಲ 9 ವಾರ ಬಂದು ಹೋಗಿ ಅದೇ ಚೇಂಜಸ್ ಕಾಣಿಸುತ್ತೆ. ನಿಮಗೆ ಗೊತ್ತಾಗುತ್ತೆ, ರಿಯಾಕ್ಷನ್ ಏನಂತ ಗೊತ್ತಾಗುತ್ತೆ. ಅದು ಇನ್ನೊಂದು, ಗುರೂಜಿಗೆ ಒಂದು ಮಾತುಗಳು ಹೇಳೋಂಥ ಮಾತಿದೆಯಲ್ಲ, ನಿಮ್ಮ ಮನಸ್ಸಲ್ಲಿ ಏನಾನ ಹಿಡ್ಕೊಂಬಂದರೆ ಅವರು ಆಲ್ರೆಡಿ ನಿಮ್ಮ ಬರೆದು ಕೊಟ್ಬಿಟ್ಟಿರ್ತಾರೆ. ನಿಮ್ಮ ಮಾತಾಡೋದಕ್ಕೆ ಅಲ್ಲಿ ಚಾನ್ಸಸ್ ಸಿಗೋಲ್ಲ. ಯಾಕಂದರೆ ಅವರು ನಿಮ್ಮ ಜಾತಕನೇ ಅವ್ರು ಬರೆದಿಟ್ಟಿರ್ತಾರೆ. ಒಂದು ಎಲ್ಲದಕ್ಕೂ ಅಷ್ಟೇ, ಯಾವುದೇ ಒಂದು ವಿಶ್ವಾಸ ಮಾಡಬೇಕಾದ್ರೇನೋ ನಂಬಿಕೆ. ನಿಮ್ಮಿಂದ ನನಗೊಂದು ಒಳ್ಳೇದಾಗುತ್ತೆ ಅಂದರೆ ಅದು ಒಳ್ಳೇದಾಗೇ ಆಗುತ್ತೆ. ಇಲ್ಲಾಂದರೆ ಅವ್ರ ಮನಸ್ಸು ಅದೇನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಗುರುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಂದರೆ ಒಂದು ಸಣ್ಣ ಮಟ್ಟದಲ್ಲಿ ಇಟ್ಕೊಂಡು ಇವತ್ತು ಇಷ್ಟು ದೊಡ್ಡ ಆಂಜನೇಯನ ಸ್ಥಾಪನೆ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಗುರೂಜಿದು ನಮ್ಮದು ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮ್ ಥರ. ಯಾಕಂದರೆ ಅವರು ಕೂಡ ಪಡೆದಿರೋ ಕಷ್ಟಪಟ್ಬಿಟ್ಟು ಇವತ್ತು ಪಂಚಮುಖಿ ಆಂಜನೇಯನ ವಿಗ್ರಹ ನಿಲ್ಲಿಸಿದ್ದು. ಇವತ್ತು ನಾವು ಕೂಡ ಒಂದು 7 ವರ್ಷದಿಂದ ನಾವು ಪಡೆದಿರೋದು, ಲೈಫಲ್ಲಿ ನೋಡ್ದಿರೋಂಥ ಕಷ್ಟ ನೋಡ್ಬಿಟ್ಟು ನಾವು ನಿಂತಿರೋದು. ಅವರು ವಾರಕ್ಕೊಂದು ಟೈಮ್ ಬಂದು ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡಂದರೆ ಆ ಕೆಲಸ ಮುಗೀತು. ಈ ನೆಕ್ಸ್ಟ್ ವಾರಕ್ಕೆ ಏನು ಮಾಡಬೇಕು ಅಚೀವ್ಮೆಂಟು ಅಂದ್ಬಿಟ್ಟು ಬರೀ ಅದ್ರ ಬಗ್ಗೆ ಮಾತ್ರ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಗುರೂಜಿ ಒಂದೇ ಮಾತು ಹೇಳೋದು, ಶಶಿ ನೀನು ನೆಕ್ಸ್ಟ್ ಟೈಮ್ ಬರೋ ಟೈಮಲ್ಲಿ ಈ ಥರ ಮಾಡ್ಕೊಂಬ, ನೀನು ಈ ಟೈಪ್ ಐಟಮ್ ತಗೋ, ಆ ಟೈಪ್ ಮಾಡಿಸ್ಕೊಂಬಂದೇ ಬರ್ತೀನಿ. ಅದೇನು ₹1 2 ಆಗಲ್ಲ. ನೇನೆ 55 ಲಕ್ಷ ಆಯಿತು. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಒಳ್ಳೇದೋ ಕೆಟ್ಟದೋ ಅದ್ರ ಮೇಲೆ ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ. ಇವತ್ತು ಕೊನೆಯದಾಗಿ ದೇವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ದೇವ್ರ ಬಗ್ಗೆ ಏನಮ್ಮ ಹೇಳಲಿ, ಅವ್ರ ದೇವ್ರಮ್ಮ, ಅವ್ರ ಬಗ್ಗೆ ನಾನು ಏನನ್ನ ಹೇಳೋಕ್ಕಾಗತ್ತೆ. ಅದೇ ಇನ್ನೊಂದು, ಭಕ್ತಿಯಿಂದ ಬನ್ನಿ, ಭಾಳ ಒಳ್ಳೆಯದಾಗತ್ತೆ. ಯಾರಿಗೂ ದೇವ್ರು ಕೈ ಬಿಡಲ್ಲ. ನಿಮ್ಮ ಮನಸ್ಸೇ ನಿಮಗೆಲ್ಲನೂ, ಅಷ್ಟು ಹೇಳ್ಬೋದು ನಾನು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.